ಕಲಬುರಗಿ ತಾಲೂಕಿನ ಖಣದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಟಗಾಕೆ ಕಲಬುರಗಿಯಲ್ಲಿರುವ ಇಟಗಾಕೆ ಗ್ರಾಮದಲ್ಲಿ ಶ್ರೀ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆಯಿದ್ದು ಶಾಲೆಯು ಸರ್ಕಾರಿ ಅನುದಾನಿತ ಶಾಲೆಯಾಗಿದೆ. ಸದರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಇದರ ಪ್ರಯುಕ್ತ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಿಗೆ ಪತ್ರಗಳು ನೀಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಸದರಿ ಶಾಲೆಯಲ್ಲಿ ಸುಮಾರು 40 ವಿದ್ಯಾರ್ಥಿಗಳಿದ್ದು ಈ ಎಲ್ಲಾ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಸಂಸ್ಥೆ ಮತ್ತು ಶಿಕ್ಷಣಾಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಗುಂಡು ಚವ್ಹಾಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಗೆ ಹೊಸ ಸರ್ಕಾರಿ ಶಾಲೆ ಪ್ರಾರಂಭಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದೆವು. ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡುತ್ತಿಲ್ಲ. ಅಲ್ಲದೆ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆಯ 2 ಕೋಣೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಜಾನುವಾರುಗಳಿಗೆ ಬೇಕಾಗುವ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಇಟ್ಟಿರುವರು. ಇದು ಕಾನೂನು ಬಾಹಿರವಾಗಿದೆ. ಈ ಗೂಂಡಾವರ್ತನೆಯನ್ನು ತಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರವನ್ನು ಕೊಟ್ಟಿದ್ದೇವೆ ಸರ್. ಈ ಶಾಲೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಸುಮಾರು 3-4 ವರ್ಷಗಳಿಂದ ಇಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಅದು ಬಿ ಟೆಂಪರರಿ ಶಿಕ್ಷಕರು. ಅವರು ಒಬ್ಬರೇ ಸುಮಾರು 1ನೇ ತರಗತಿಯಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಕಲಿಸ್ತಾರೆ ಅಂತ ನಾವು ಪ್ರಶ್ನೆ ಕೂಡ ಮಾಡಿದ್ರು. ಆಮೇಲೆ ಮನವಿ ಕೂಡ ಕೊಟ್ಟಿದ್ರು. ಸುಮಾರು 3-4 ಸಲ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳ ಆಫೀಸ್ ಕೂಡ ಹೋಗಿದ್ದೇವೆ ಸರ್. ಆದರೆ ಮೇಡಮ್ ಅವರು ನಮಗೆ ಯಾವತ್ತೂ ನಮ್ಮ ಕೈಗೆ ಸಿಗಲಿಲ್ಲ ಸರ್. ಮತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸಣ್ಣವರಿದ್ದು ಅಂತ ಯಾರೂ ನಮಗೆ ಅಷ್ಟು ಕೇರ್ಗೂ ಕೂಡ ಮಾಡಿಲ್ಲ ಸರ್. ಮತ್ತು ಈಗ 40 ವಿದ್ಯಾರ್ಥಿಗಳು ಈಗ ಮುಂದಿನ ವರ್ಷಕ್ಕೆ ವ್ಯಾಸಂಗ ಮಾಡಬೇಕಂದ್ರೆ ಈಗ ಸುಮಾರು ಸ್ಕೂಲ್ ಪ್ರಾರಂಭವಾಗಿ ಸುಮಾರು 12-13 ದಿನ ಆಯ್ತು ಸರ್. ಆದರೆ ಇವತ್ತಿನವರೆಗೆ ಶಾಲೆ ಓಪನ್ ಮಾಡಿಲ್ಲ. ಮತ್ತು ಅಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳನ್ನು ಬೇರೆ ಸ್ಕೂಲ್ಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಸರ್. ಇವಾಗ ಸರ್ಕಾರಿ ನಮ್ಮ ಇಟಗಾಕೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್. ಆ ಶಾಲೆಗೆ ಕಳಿಸ್ತಾ ಇದ್ದೀವಿ ಸರ್. ಆದರೆ ಅವರು ಕೂಡ ಮುಖ್ಯೋಪಾಧ್ಯಾಯರು ಕೂಡಿಸ್ಕೊಂಡಿದ್ದಾರೆ. ಒಂದು 8 ದಿನ ಸರ್ ಕೂಡಿಸ್ಕೊಂಡಿದ್ದಾರೆ. ಇವಾಗ ಅವರು ಡೈಲಿ ಮಕ್ಕಳಿಗೆ ಟಿ ಸಿ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸರ್. ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಷನ್ದವ್ರು ಯಾರು ಕೂಡ ಬಂದರೂ ಅವ್ರಿಗೆ ಕೂಡ ರಿಸ್ಕ್ ಇದೆ ಸರ್. ಅವ್ರ ಕಡೆಯಿಂದ ಏನೂ ನಮಗೆ ತೊಂದರೆ ಇಲ್ಲ. ಅವ್ರದ್ದೇನೂ ತಪ್ಪಿಲ್ಲ ಸರ್ ಅದರಲ್ಲಿ. ಆದರೆ ಈ ಸಂಸ್ಥೆಯವರಿಗೆ ನಾವು ಕಾಲ್ ಮಾಡಿದಾಗ ಸುಮಾರು 3 ವರ್ಷಗಳಿಂದ ನಾವು ಮೆಂಬರ್ ಆದಾಗಿಂದ ಅವ್ರಿಗೆ ಸಂಸ್ಥೆಯವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಾವು ನಿಮ್ಗೆ ಅಲ್ಲೇ ಬಿಜಾಪುರ ಆದರೂ ಬಂದು ಭೇಟಿ ಆಗ್ತೀವಿ ಸರ್. ಈ ಸಂಸ್ಥೆಯ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಡಿ. ನಾವು ಇಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ. ನಮ್ಮ ಪಂಚಾಯತಿ ಕಡೆಯಿಂದ ಅಲ್ಲಿ ಸರ್ಕಾರದಿಂದ ಏನಾದರೂ ನಾವು MLA ಕಡೆ ಹೋಗಿ ಏನಾದರೂ ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ. ನಮ್ಮ 100 ಮನೆಗಳ ತಾಂಡ ಇದೆ. ಯಾರೂ ಇವತ್ತಿನವರೆಗೆ ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಯಾರೂ ಇಲ್ಲ ಸರ್. ಅದಕ್ಕೆ ನಾವು ಇಲ್ಲಿ ನಮ್ಮ ತಾಂಡದಲ್ಲಿ ಮುಂದೆ ಬರುವಂಥ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಸ್ಥಾನಗಳು ಗಳಿಸಲೆಂದು ನಮ್ಮ ಆಸೆ ಇದೆ ಸರ್. ಇವಾಗ ಯಾರೂ ಇಲ್ಲ ಸರ್, ಕ್ಲೋಸ್ ಇಲ್ಲ ಸರ್. ಸರ್ಕಾರದಿಂದ ಬರುವ ಅನುದಾನ ಎಲ್ಲ ತಗೊಳ್ತಾ ಇದ್ದಾರೆ ಸರ್ ಅವರು. ಆದರೆ ಅಲ್ಲಿ ಯಾರೂ ಇಲ್ಲ ಸರ್, ಟೋಟಲಿ ಯಾರೂ ಇಲ್ಲ. ನಾವು ಅಲ್ಲಿ ಏನಾದರೂ ಶಾಸಕರು ಅದು ಅನುದಾನಿತ ಶಾಲೆ ಸರ್. ನಾವೇನು ಅದರ ಬಗ್ಗೆ ಏನು ಶಾಸಕರಿಗೇನು ಏನು ಮನವಿ ಮಾಡಿಲ್ಲ ಸರ್ ನಾವು. ಆದರೆ ಅವ್ರಿಗೆ ಸಂಸ್ಥೆಯವರಿಗೆ ನಾವು ಅದರ ಬಗ್ಗೆ ಏನಾದರೂ ಡೀಟೇಲ್ ವಿದ್ಯಾರ್ಥಿಗಳು ಟಿ ಸಿ ಬಿ ಕೊಡಲಾಗ್ಯಾರ ಸರ್. ಮತ್ತು ಆ ಕೋಣೆ ಲಾಸ್ಟ್ ಇಯರ್ ಒಂದು 4-5 ಮಂತ್ ಹಿಂಗೆ ಟೆಂಪರರಿ ಟೀಚರ್ ನಂದಿಕೂರು ತಾಂಡಲಿಂದ ಬರ್ತಿದ್ರು ಸರ್. ಅವ್ರಿಗೆ ಅವ್ರಿಗೆ ಕಾಲ್ ಮಾಡಿದ್ದೆ ಸರ್ ಬರ್ರಿ ಮಕ್ಕಳಿಗೆ ಟಿ ಸಿ ಆದ್ರೂ ಕೊಡ್ರಿ, ಇಲ್ಲಾಂದರೆ ಮೇಡಮ್ ಅವರು ಇದ್ರು ಟಿ ಸಿ ಆದ್ರೂ ಕೊಡ್ರಿ, ಇಲ್ಲಾಂದರೆ ಬಂದು ಕಲಿಸ್ರಿ ಅಂತ ಹೇಳಿದ್ರಿ. ಆದ್ರೆ ಅವರು ನಮಗೆ ಲಾಸ್ಟ್ ಇಯರ್ದ ಏನು ಪೇಮೆಂಟ್ ಕೊಟ್ಟಿಲ್ಲಪ್ಪ, ನಾವು ಬರಲ್ಲ ಅಂತ ಹೇಳ್ಬಿಟ್ರು ಸರ್. ತಾವು ಹೇಳಿದ್ರಿ ಈ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳು ಅದ್ರ ಬಗ್ಗೆ ಅವ್ರು ಏನು ಹೇಳಿದ್ರು? ಅದ್ರ ಬಗ್ಗೆ ಅವ್ರು ಏನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಸರ್. ನಾವು ಈಗ 3-4 ಡೇಸ್ ಹಿಂದೆ ಕೂಡ ಹೋಗಿ ಸರ್ ಟಿ ಸಿ ಆದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ನಿಮಗೆ ಕಾಲ್ ಮಾಡ್ತೀವಿ ನಾಳೆ ಮುಂಜಾನೆ ಅಂತ ಹೇಳಿದ್ರು. ನಾಳೆ ಮುಂಜಾನೆ ಬಿಟ್ಟರು ಸರ್. ಇವತ್ತು 4 ದಿನ ಆಯಿತು, ಕಾಲ್ ಕೂಡ ಮಾಡ್ತಾ ಇಲ್ಲ. ಈಗ ಹಿಂಗೆ ಬಿಟ್ಟರು ಸರ್. ಅವ್ರು ಯಾರು ಏನೂ ಮಾಡಲ್ಲ ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಸರ್. ಅಲ್ಲಿ ಕೇಸ್ ವರ್ಕರ್ ಅವ್ರಿಗೆ ಭೇಟಿಯಾಗಿದ್ದೇವೆ ಸರ್. ಅಲ್ಲಿ ಇದು ಕೇಸ್ ವರ್ಕರ್ ಮತ್ತು ಮ್ಯಾನೇಜರ್ ಅಂತ ಇರ್ತಾರೆ ಸರ್, ಅವ್ರಿಗೆ ಭೇಟಿಯಾಗಿವಿ. ಮತ್ತು ಅವ್ರು BO ಸರ್ ಅವ್ರು ಏನಿದ್ದಾರೆ ಅವರು ಇದ್ದಿದ್ದಿಲ್ಲ ಸರ್. ಅವರಿಗೆ ನಾವು ಸುಮಾರು 8 ಸಲ ಹೋಗಿವಿ ಸರ್. ಲಾಸ್ಟ್ ಇಯರ್ 3 ವರ್ಷದಿಂದ ನಾವು ಕಂಟಿನ್ಯೂಸ್ಲಿ ಹೋಗ್ತಾ ಇದ್ದೀನಿ ಸರ್. ನೀವು ನಮ್ಮ ಫೋಟೋಗಳು ನೋಡಿದ್ರೆ ಸಂಪೂರ್ಣ ಬಿಲ್ಡಿಂಗ್ಗಳು ಬೀಳೋ ಹಂತಕ್ಕಿದೆ ಸರ್. ಮಾಧ್ಯಮದ ಮೂಲಕ ಏನು ಹೇಳ್ತೀರಿ? ಕೊನೆಯದಾಗಿ ನಾವು ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ ಸರ್, ಆ ಮಕ್ಕಳಿಗೇನು ಟಿ ಸಿ ಈ ವರ್ಷ ಟಿ ಸಿ ಕೊಟ್ಟು ಬೇರೆ ಕಡೆ ಕಲಿಯುವಂಥ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಬರುವಂಥ ಮುಂದಿನ ವರ್ಷ ಅಲ್ಲೇ ಸರ್ಕಾರಿ ಶಾಲೆಯನ್ನು ಪ್ರಾರಂಭ ಮಾಡಿಕೊಡ್ಬೇಕಂದು. ಯಾಕಂದ್ರೆ ನಮ್ಮ ಇಟಗಾಕೆ ತಾಂಡ ಇಷ್ಟು ಈ ನಿಯರೆಸ್ಟ್ ಸಿಟಿ ಸಮೀಪ ಇರುವ ಅತ್ಯಂತ ಒಂದು ತಾಂಡ ಅಂದರೆ ಇಟಗಾಕೆ ತಾಂಡ ಸರ್. ಮತ್ತು ಕಂದಾಯ ಗ್ರಾಮ ಅಂತ ಗೌರ್ಮೆಂಟ್ ಘೋಷಣೆ ಮಾಡಿದೆ. ಆದರೆ ಕಂದಾಯ ಗ್ರಾಮಗಳಿಗೆ ಸಿಗುವಂಥ ಯಾವುದು ಸೌಲಭ್ಯಗಳು ಇಲ್ಲ ಸರ್. ಟೋಟಲಿ ಅನ್ಎಜುಕೇಟೆಡ್ ಹೆಚ್ಚಿಗಿದ್ದಾರೆ ಸರ್.
ಯಾರು ಇವತ್ತಿನವರೆಗೆ ಒಂದು 100 ಮನೆಗಳ ತಾಂಡದಲ್ಲಿ ಒಬ್ಬರಿಗೆ ಕೂಡ ಜಾಬ್ರೇ ಬಿಟ್ರಿ ಸರ್, ಒಂದು ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಇಲ್ಲ. ಅಂದರೆ ಆ ತಾಂಡ ಸ್ಥಿತಿ ಏನು ಸರ್, ನಮಗೆ ಇವತ್ತು ಆ ಚಿಂತೆಯನ್ನು ಕಾಡ್ತಾ ಇದೆ ಸರ್. ಅದರ್ಸ್ಲಾಕ್ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೇವೆ ಸರ್. ಇಷ್ಟೇ. ನಮ್ಮ ಹೆಸರು ಗುಂಡು ಚವ್ಹಾಣ್ ಸರ್, ಗ್ರಾಮ ಪಂಚಾಯತ್ ಸದಸ್ಯರು ಇಟಗಾಕಿ. ಧನ್ಯವಾದಗಳು ಸರ್.